ಅಮೆರಿಕ ಇರಾನ್ ಯುದ್ಧಕ್ಕೆ ಬ್ರೇಕ್, ಪಾಕ್ ಚೀನಾ ಮಧ್ಯಸ್ಥಿಕೆ ಸಕ್ಸಸ್. 2 ವಾರಗಳ ಕಾಲ ಕದನ ವಿರಾಮ. ಇರಾನ್ನ 10 ಕಂಡೀಷನ್ ಏನು? ಟ್ರಂಪ್ ನಡೆಗೆ ನೆತನ್ಯಾಹು ಏನಂದ್ರು? ಹರ್ಮುಜ್ ಯಾರ ಕಂಟ್ರೋಲ್ಗೆ? ಕದನ ವಿರಾಮ. ಹತ್ತತ್ರ ಇದು 3ನೇ ಬಾರಿಗೆ ಟ್ರಂಪ್ ಕದನ ವಿರಾಮವನ್ನ ಘೋಷಣೆ ಮಾಡಿರುವಂತದ್ದು. ಆದ್ರೆ ಈ ಬಾರಿ ಈ ಕದನ ವಿರಾಮವನ್ನ ಇರಾನ್ ಕೂಡ ಒಪ್ಕೊಂಡಿರುವಂತದ್ದು. ಸೊ ಹೀಗಾಗಿ ಈ ಕದನ ವಿರಾಮ ಆಗಿದೆ ಅಂತ ಅನ್ಕೊಳ್ಬಹುದು. 15 ದಿನಗಳ ಕಾಲ ಕದನ ವಿರಾಮ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ನೋಡಿದಾದ್ರೆ ಅಮೆರಿಕ ಸಾಧಿಸಿದ್ದೇನು ಅಂತ ಅನ್ಕೊಂಡಿದ್ ಯಾವುದು ಕೂಡ ಈಡೇರ್ಲಿಲ್ಲ ಅಮೆರಿಕದ್ದು. ಯಾಕೆಂದ್ರೆ ಅಲ್ಲಿ ರೆಜಿಮ್ ಚೇಂಜ್ ಮಾಡ್ತೀನಿ ಅಂದ್ರೂ ಆಗ್ಲಿಲ್ಲ, ಹರ್ಮುಜನ್ನ ವಶಕ್ಕೆ ಪಡ್ಕೊಳ್ತೀವಿ ಅಂದ್ರು ಅದು ಕೂಡ ಆಗ್ಲಿಲ್ಲ, ಯುರೇನಿಯಂ ವಶಕ್ಕೆ ಪಡ್ಕೊಳ್ತೀವಿ ಅಂದ್ರು ಅದು ಕೂಡ ಆಗ್ಲಿಲ್ಲ, ಏನೂ ಆಗ್ಲಿಲ್ಲ. ಕಳ್ಕೊಂಡಿದ್ದೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಅಮೆರಿಕ. ಸೊ ಹೀಗಾಗಿ ಸಹಜವಾಗಿ ಅಮೆರಿಕಾನೇ ತಲೆಬಾಗ್ತಾ ಅನ್ನುವಂಥ ಪ್ರಶ್ನೆ. ಮತ್ತು ಒಂದ್ ಕಡೆ ಇದು ಇರಾನ್ಗೂ ಕೂಡ ತುಂಬಾ ಅನಿವಾರ್ಯ ಇತ್ತು. ಸಾಕಷ್ಟು ನಷ್ಟವನ್ನ ಅನುಭವಿಸಿದ್ರು ಕೂಡ ವಿಲ್ ಪವರ್ ನಮಗಿದೆ, ನಾವ್ ಎಲ್ಲೂ ಕೂಡ ಜಗ್ಗಲ್ಲ ಬಗ್ಗಲ್ಲ ಅಂತ ಇದ್ದಂತ ಇರಾನ್ ಫೈನಲಿ ಅವರು ಕೂಡ ಒಪ್ಕೊಂಡಿರುವಂತದ್ದು ಚೀನಾ ಮತ್ತು ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ. ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಕಡೆಗೂ ಕೂಡ ಬ್ರೇಕ್ ಬಿದ್ದಿದೆ. ಅದು 15 ದಿನಗಳ ಕಾಲ ಕದನ ವಿರಾಮ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಕಂಟಿನ್ಯೂ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಅವರ ಷರತ್ತುಗಳನ್ನು ಒಪ್ಕೊಳ್ಳುವಂತ ಆಧಾರದ ಮೇಲೆ ನಿಂತಿದೆ. 2 ವಾರ ಕದನ ವಿರಾಮವನ್ನ ಘೋಷಿಸಿರುವಂತದ್ದು ಟ್ರಂಪ್. ಪಾಕಿಸ್ತಾನ ಹಾಗೂ ಚೀನಾ ಮಧ್ಯಸ್ಥಿಕೆ ಸಕ್ಸಸ್ ಆಗಿದೆ ಸದ್ಯಕ್ಕೆ. ಇರಾನ್ನ 10 ಕಂಡೀಷನ್ಸ್ಗೆ ಒಪ್ಪಿರುವಂತದ್ದು ಟ್ರಂಪ್. ನಾಡಿದ್ದು ಇಸ್ಲಾಮಾಬಾದ್ನಲ್ಲಿ ಮಾತುಕತೆ, ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ನಡೆಯಲಿದೆ. ಕದನ ವಿರಾಮವಷ್ಟೇ, ಯುದ್ಧ ನಿಂತಿಲ್ಲ ಅಂತ ಮತ್ತೊಂದ್ ಕಡೆ ಖಮೇನಿ ಹೇಳಿದ್ದಾರೆ. ಬರೀ ಕದನ ವಿರಾಮ ಅಷ್ಟೇ, ಯುದ್ಧ ನಿಂತಿಲ್ಲ ಅಂತ. ಲೆಬನಾನ್ ಮೇಲೆ ದಾಳಿ ನಿಲ್ಲಲ್ಲ ಅಂತ ಇಸ್ರೇಲ್ ಕೂಡ ಹೇಳಿದೆ. ಇರಾನ್ ಮೇಲೆ ಅಂತ ಹೇಳಿಲ್ಲ, ಲೆಬನಾನ್ ಮೇಲೆ ಮಾತ್ರ ದಾಳಿ ನಿಲ್ಲಲ್ಲ ಅಂತ. ಅಂದ್ರೆ ಈ ಕದನ ವಿರಾಮ ಅನ್ನುವಂಥದ್ದು ಇರಾನಿಗಷ್ಟೇ ಸೀಮಿತ, ಲೆಬನಾನ್ ಮೇಲೆ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕದನ ವಿರಾಮ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಹೋಪ್ಸ್ ಜಾಸ್ತಿ ಆದಂತ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆ ಜಿಗಿತ. ಅತ್ತ ಆಟೋ ಗ್ಯಾಸ್ ಬೆಲೆಯನ್ನು ಏರಿಸಿರುವಂಥದ್ದು 10 ರೂಪಾಯಿ ಏರಿಕೆ ಆಗಿದೆ. ಸರ್ಕಾರಿ ಸ್ವಾಮ್ಯದ ಈ ಗ್ಯಾಸ್ ಬಂಕ್ಗಳಲ್ಲಿ 10 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಇನ್ನು ಚಿನ್ನ ಹಾಗೂ ಬೆಳ್ಳಿ ಬೆಲೆ ಕೊಂಚ ಏರಿಕೆ ಆಗಿದೆ. ಹತ್ತತ್ರ ಒಂದು 400 ರೂಪಾಯಿ ಚಿನ್ನದ ರೇಟ್ ಜಾಸ್ತಿ ಆಗಿದ್ರೆ ಒಂದು 5,000 ರೂಪಾಯಿ ಮೇಲೆ ಬೆಳ್ಳಿ ರೇಟು ಕೂಡ ಜಾಸ್ತಿ ಆಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲದಾಗಿ ಗ್ರೂಪ್ ಕ್ಯಾಪ್ಟನ್ ಆಗಿರುವಂತಹ ಗಣೇಶ್ ಕುಮಾರ್ ಸರ್ ಜಾಯ್ನ್ ಆಗಿದ್ದಾರೆ. ಹಾಗೆ VM ನಾಯಕ್ ಸರ್, ನಿವೃತ್ತ ಕರ್ನಲ್, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ರುದ್ರಮೂರ್ತಿ ಅವರು ಆರ್ಥಿಕ ತಜ್ಞರು, ಅವರು ಕೂಡ ಜಾಯ್ನ್ ಆಗಿದ್ದಾರೆ. 3 ಜನಕ್ಕೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಣೇಶ್ ಸರ್ ಇಂದ ಆರಂಭ ಮಾಡ್ತೀನಿ. ಗಣೇಶ್ ಸರ್, ಈ ಯುದ್ಧದಲ್ಲಿ ಅಮೆರಿಕ ಸಾಧಿಸಿದ್ದೇನು ಅನ್ನುವಂಥ ಪ್ರಶ್ನೆ ಜಾಗತಿಕವಾಗಿ ತಲ್ಲಣವನ್ನ ತಂದಿತ್ತು. ಗ್ಲೋಬಲ್ ಎನರ್ಜಿ ಕ್ರೈಸಿಸ್ ಶುರುವಾಗಿತ್ತು. ಎಲ್ಲರೂ ಕೂಡ ಸಾಕಷ್ಟು ಪರಿಣಾಮವನ್ನ ಎದುರಿಸಿದ್ರು. ಯಾರು ಏನ್ ಸಾಧಿಸಿದ್ರು ಅಂತ ಅನ್ಸುತ್ತೆ? ಎಲ್ರಿಗೂ ನಮಸ್ಕಾರ. ಇದರಲ್ಲಿ ನೋಡ್ಬೇಕು ಅಂದ್ರೆ ಇದುವರೆಗೂ ಆಗಿದ್ರೋದ್ರಲ್ಲಿ ಯಾರು ಗೆದ್ದಿಲ್ಲ, ಯಾರು ಸೋತಿಲ್ಲ ಅನ್ನೋ ತರ ಪ್ರಶ್ನೆ ಇದು. ಅವರು ಶುರು ಮಾಡಿದ್ದು ಅಲ್ಲಿನಿರೋ ರಿಜಿಮನ್ನ, ಅಲ್ಲಿ ಶಾಸಕರನ್ನ ಚೇಂಜ್ ಮಾಡೋದಿಕ್ಕೆ ಅಂತ. ಮತ್ತೆ ಮಧ್ಯದಲ್ಲಿ ಗೋಲ್ ಪೋಸ್ಟ್ ಚೇಂಜ್ ಅಂತ ಹೇಳ್ತಾರಲ್ವಾ, ಏಮು ಮತ್ತೆ ಗೋಲ್ಸ್ ಅನ್ನ ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡ್ತಾ ಇದ್ರು. ಒಂದು 30 ದಿವಸ 35 ದಿವಸ ಮುಗ್ದಿದ ತಕ್ಷಣ ದೇ ವಾಂಟೆಡ್ ಅನ್ ಎಸ್ಕೇಪ್ ರೂಟ್. ಇದನ್ನ ಹೆಂಗ್ ನಿಲ್ಸೋದು ಅಂತೇಳಿ ಗೊತ್ತಾಗಿರ್ಲಿಲ್ಲ ಅವ್ರಿಗೆ. ಸೊ ಅದರಲ್ಲಿ ಇನ್ಫ್ಯಾಕ್ಟ್ ಗೆದ್ದಿದ್ದೇನು ಅಂತ ಹೇಳಿದ್ರೆ, ಇರಾನ್ ಹತ್ರ ಯುರೇನಿಯಂ ಇದ್ದು ಅವ್ರು ನ್ಯೂಕ್ಲಿಯರ್ ವೆಪನ್ ಮಾಡೋ ತರ ಸ್ಟೇಜಿಗೆ ಬಂದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಎ ಬಿಗ್ಗೆಸ್ಟ್ ಡೇಂಜರ್ ಫಾರ್ ದಿ ಗ್ಲೋಬಲ್ ಕಮ್ಯುನಿಟಿ. ಅದನ್ನ ಒಂದಷ್ಟು ಮಟ್ಟಕ್ಕೆ ಕ್ಲೋಸ್ ಮಾಡಿದ್ದಾರೆ. ಇನ್ ಮುಂದೆ ಅವ್ರು ಮತ್ತೆ ಎನ್ರಿಚ್ ಮಾಡ್ಬೇಕು ಅಂದ್ರೆ ತುಂಬಾ ಟೈಮ್ ತಗೊಳತ್ತೆ. ಫಸ್ಟ್ ಅವರು ಇರೋ ಇನ್ಫ್ರಾಸ್ಟ್ರಕ್ಚರ್ನೆಲ್ಲ ರೆಡಿ ಮಾಡ್ಬೇಕು, ಅವ್ರ ಜನಕ್ಕಿರೋ ಫೆಸಿಲಿಟೀಸ್ ಮಾಡೋದ್ರಲ್ಲೇ ಅವ್ರ ಎಫರ್ಟ್ ಎಲ್ಲ ಹೋಗುತ್ತೆ. ಆ ತರ ವಿಷಯದಲ್ಲಿ ಅಚೀವ್ಮೆಂಟ್ ಅಂತ ಹೇಳ್ಬೋದು ಅಮೆರಿಕಾಗೆ ಅಂಡ್ ಇನ್ ದಿ ಹೋಲ್ ವರ್ಲ್ಡ್ ಕಂಟ್ರೀಸ್ಗೆ ಎಲ್ರಿಗೂ ಒಂಥರ ಲಾಭ ಆಗಿದೆ. ಎರಡನೇ ವಿಷಯ ಏನು ಅಂದ್ರೆ, ಅವ್ರ ಟಾಪ್ ಲೆವೆಲ್ ಅಲ್ಲಿ ಇದ್ದವರೆಲ್ಲ ವೆರಿ ಹಾರ್ಡ್ ಥಿಂಕಿಂಗ್ ಪೀಪಲ್ ಇದ್ರು. ಆ ಫಸ್ಟ್ ಲೈನ್ ಆಫ್ ಟಾಪ್ ಲೆವೆಲ್ ಆಫ್ ಲೀಡರ್ಶಿಪ್ ಫುಲ್ ಎರಾಡಿಕೇಟ್ ಮಾಡ್ಬಿಟ್ಟಿದ್ದಾರೆ US ಮತ್ತೆ ಇಸ್ರೇಲ್ ಜೊತೆ ಸೇರ್ಕೊಂಡು. ಈ ಕಡೆ ಇರಾನ್ ಏನು ಸಾಧಿಸಿತ್ತು ಅಂತಂದ್ರೆ, ಇದುವರೆಗೂ ಅವರು ಹೋಲ್ಡ್ ಮಾಡಿ ಒಂದು ಈಸಿ ವಾಕ್ ಓವರ್ ತರ ಏನು ಫೈಟ್ ಅನ್ಕೊಂತ ಇದ್ರು ಅದನ್ನಂತೂ ಮಾಡಕ್ ಬಿಡ್ಲಿಲ್ಲ. ಮತ್ತೆ ಅವ್ರ ಜೊತೆಗೆ ಸ್ವಲ್ಪ ಹೆಲ್ಪ್ ಆಗಿದ್ ಏನು ಅಂತಂದ್ರೆ, ಆ ಜಿಯೋಗ್ರಫಿಕಲ್ ಲೊಕೇಶನ್ ಆಫ್ ಇರಾನ್, ಮೇನ್ಲಿ ಸ್ಟ್ರೈಟ್ ಆಫ್ ಹರ್ಮಸ್.
ಸೊ ಅದು ಅದ್ರ ಮೇಲೆ ಅವ್ರ ಕಡೆ ಕಂಟ್ರೋಲ್ ಇರೋದ್ರಿಂದ, ಕಂಟ್ರೋಲ್ ಯಾಕಂದ್ರೆ ವೆಪನ್ ಸಿಸ್ಟಮ್ ಮತ್ತೆ ಅವ್ರ ಕಡೆ ಇರೋ ಮಿಲಿಟರಿ ಮೈಟ್ ಅಂತ ಅಲ್ಲ, ಮೋರ್ ಇಂಪಾರ್ಟೆಂಟ್ ಇಸ್ ದಿ ಜಾಗ್ರಫಿಕಲ್ ಲೊಕೇಶನ್. ಅವ್ರು ಇರೋ ಕಡೆ ಇರೋದು ಅವ್ರಿಗೆ ಹೈಟ್ ಅಡ್ವಾಂಟೇಜ್ ಮತ್ತೆ ಕ್ಲೋಸ್ನೆಸ್ ಟು ದಿ ಸ್ಟ್ರೇಟ್, ಅದ್ರಲ್ಲಿ ಅವ್ರಿಗೆ ಇದು ಅಂತ ಹೇಳಕ್ ಹೋಗ್ಬೇಕಂದ್ರೆ ಇಟ್ಸ್ ಜಸ್ಟ್ ನ್ಯೂಟ್ರಲ್. ಇಬ್ರು ಗೆದ್ರು ಇಬ್ರು ಸೋತ್ರು ಅಂತೇಳಿ ಸಮರೈಸ್ ಮಾಡ್ಬೋದು. ನಾಯಕ್ ಸರ್, ಇದು ಬಿಗ್ ರಿಲೀಫು ಇಡೀ ವಿಶ್ವಕ್ಕೆ. ವಿ ಡೋಂಟ್ ನೋ ಆಫ್ಟರ್ 15 ಡೇಸ್ ಏನಾಗುತ್ತೆ ಅಂತ. ಆದರೆ ಅಮೇರಿಕ ದೊಡ್ಡ ಚಾಲೆಂಜ್ ಆಗಿ ತಗೊಂಡು ಇದನ್ನ ಫೇಸ್ ಮಾಡಿದ್ದು. ಅದೇನಾಗುತ್ತೆ ನೋಡೇ ಬಿಡೋಣ, ಇರಾನ್ ಮುಗಿಸೇ ಬಿಡ್ತೀವಿ ಅನ್ನುವಂಥ ರೀತಿಯಲ್ಲಿ ಯುದ್ಧಕ್ಕಿಳಿದಿದ್ದು. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಮೇನ್ ಆಗಿ 3 ಅಜೆಂಡಾ ಇತ್ತು. ಯುರೇನಿಯಂ ಅನ್ನ ವಶಕ್ಕೆ ಪಡ್ಕೊಳ್ತೀವಿ, ಹರ್ಮೂಸ್ ಅನ್ನ ಕೂಡ ವಶಕ್ಕೆ ಪಡ್ಕೊಳ್ತೀವಿ, ರೆಜಿಮ್ ಅನ್ನೇ ಚೇಂಜ್ ಮಾಡ್ಬಿಡ್ತೀವಿ ಅಂತೆಲ್ಲ ಹೊಡಿದ್ವು. ಅದು ಯಾವುದು ಈಡೇರ್ಲಿಲ್ಲ. ಈಗ ಹೇಗೆ ನೋಡ್ತಾ ಇದ್ದೀರಾ ಈ ಯುದ್ಧ ಕದನ ವಿರಾಮ ಸ್ಟಾಪ್ ಆಗಿದ್ದನ್ನ? ಕದನ ವಿರಾಮ ಸ್ಟಾಪ್ ಆದದ್ದು ಇಟ್ ಇಸ್ ಅ ವೆರಿ ಸ್ಟಾರ್ಟ್ ಆದದ್ದು ಅಂದ್ರೆ 2 ವೀಕ್ ಏನಂತಂದ್ರೆ ಸೀಸ್ ಫೈರ್ ಲೈನ್ ಏನಿದೆಯಲ್ಲ, ಅದು ಇಟ್ ಇಸ್ ಅ ವೆರಿ ಎನ್ಕರೇಜಿಂಗ್ ಫಾರ್ ಎಂಟೈರ್ ವರ್ಲ್ಡ್. ನಾಟ್ ಓನ್ಲಿ ಏನಪ್ಪಾ ಅಂದ್ರೆ ಟ್ರೂಪ್ಸ್ ಯಾರು ಡೈರೆಕ್ಟ್ಲಿ ಎಂಗೇಜ್ ಆಗಿದ್ದಾರೆ ಅವ್ರನ್ನ ಬಿಟ್ಟ ನಂತರ ಇಡೀ ವರ್ಲ್ಡ್ ಕೂಡ ಒಂದು ರಿಲೀಫ್ ಇದೆ. ಇದರಲ್ಲಿ ಏನಂತಂದ್ರೆ ಸಿ ವಾಟ್ ಹಸ್ ಹ್ಯಾಪನ್ಡ್ ಈಸ್ 3 ಕಂಡೀಷನ್ಸ್ ಹಾಕಿದ್ರು. ಅವ್ರು ರೆಜಿಮ್ ಚೇಂಜ್ ಮಾಡಕ್ಕಂತ ಬಂದ್ರು, ಗೋಲ್ ಪೋಸ್ಟ್ ಚೇಂಜ್ ಮಾಡ್ತಾ ಹೋದ್ರು. ಏನಂತಂದ್ರೆ ಅದು ರೆಜಿಮ್ ಚೇಂಜ್ ಆಗ್ಲಿಲ್ಲ. ಬಿಟ್ಟ ಏನಾಯ್ತಂತಂದ್ರೆ ಒನ್ಸ್ ಅಸಾಸಿನೇಷನ್ ಆಫ್ ಖಾಮೇನಿ ಆದ ನಂತರ ಎಲ್ಲ ನೇಷನ್ ಯುನೈಟ್ ಆಗ್ಬಿಟ್ಟಿತ್ತು. ಮೊದಲು ಏನಪ್ಪ ಅವರಿಂದ ಸ್ವಲ್ಪ ಹೆದರಿಕೆ, ಇದು ಏನಂತಂದ್ರೆ ಜನರದ್ದು ಪ್ರೊಟೆಸ್ಟ್ ಏನಿತ್ತಲ್ಲ ಆ ಸಂಖ್ಯೆ ಹೊರಟೋಯ್ತು. ಮತ್ತ ಏನಪ್ಪಾ ಅಂದ್ರೆ ಪ್ರೋ ರೆಜಿಮ್ ಮ್ಯಾಂಡೇಟ್ ಇವ್ರಿಗೆ ಇರಾನಿಗೆ ಬಂತು. ಅದನ್ನ ಕಂಪೇರ್ ಮಾಡಿದ್ರೆ ಅಮೆರಿಕದಲ್ಲಿ 80 lakh ಪೀಪಲ್ ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ಏನಪ್ಪಾ ಅಂದ್ರೆ ಅಮೆರಿಕನ್ ಅಡ್ಮಿನಿಸ್ಟ್ರೇಷನ್, ಡೊನಾಲ್ಡ್ ಟ್ರಂಪ್ ಅಗೇನ್ಸ್ಟ್ ಟ್ರಂಪ್. 80 lakhs ಎಟ್ 3,500 ಪ್ಲೇಸಸ್. ಒಂದು ಕಡೆ ಪ್ರೋ ಇರಾನ್ ಜನತೆ ನಿಂತಿದ್ದಾರೆ, ಒಂದು ಅಂಟಿ ಡೊನಾಲ್ಡ್ ಟ್ರಂಪ್ ಜನತೆ ಅಲ್ಲಿ ನಿಂತಿದ್ದಾರೆ. ಇದು ಪರ್ಸೆಪ್ಷನ್ ವಾರದಲ್ಲಿ ಸೋಲು ಇದು ಯಾರಿಗೆ? ಡೊನಾಲ್ಡ್ ಟ್ರಂಪ್ಗೆ. ಎರಡನೇದು ಇವರು ವಾರ್ ಸರಿಯಾಗಿ ಇವ್ರಿಗೆ ಈ ವಾರ್ಗೆ ಎಂಟ್ರಿ ಆದಾಗ ದೇ ಡಿಂಟ್ ಹ್ಯಾವ್ ಪ್ಲಾನ್ ಬಿ. ಒಂದ್ ವೇಳೆ ಇದು ನಾವು ಪ್ಲಾನ್ ಮಾಡಿರ್ತಕ್ಕಂಥದ್ದು ಆಪರೇಷನ್ ಏನಾದ್ರೂ ಫೇಲ್ ಆದ್ರೆ ಪ್ಲಾನ್ ಬಿ ಏನಿದೆ? ಪ್ಲಾನ್ ಬಿ ಅಬ್ಸಲ್ಯೂಟ್ಲಿ ಏನಿದ್ದಿದ್ದಲ್ಲ, ಒಂದೇ ಒಂದು ಗುರಿ ಇಟ್ಕೊಂಡು ಬಂದಿದ್ರು. ಒಂದು ಸಲ ಲೀಡರ್ ಅಸಾಸಿನೇಟ್ ಆದ ನಂತರ ಅವರಲ್ಲಿ ವಿದ್ರೋಹ ಬೆಳೀತದೆ, 2 ದಿವಸದಲ್ಲಿ ರೆಜಿಮ್ ಚೇಂಜ್ ಆಗುತ್ತದ. ಅದ್ರ ಮ್ಯಾಕ್ಸಿಮಮ್ 1 ವಾರ ತನಕ ಯುದ್ಧ ನಡಿಬಹುದು. ಅದಾದ ನಂತರ ಮುಗಿತ ಅಂತಕೊಂಡು ಅವ್ರು ಏನ್ ಅಸೆಸ್ಮೆಂಟ್ ಇತ್ತು ಎಲ್ಲ ಉಲ್ಟಾ ಹೊಡೆದ್ ಬಿಡ್ತು. ಯಾಕಂದ್ರೆ ಅಸಾಸಿನೇಷನ್ ಆದ ಕೇವಲ 1 ಗಂಟೆಯಲ್ಲಿ ರಿಟಾಲಿಯೇಟರಿ ಆಕ್ಷನ್ ಏನಾದಲ್ಲ ಎಲ್ಲ ಅಮೆರಿಕನ್ ಬೇಸಸ್ ಮತ್ತೆ ಇಸ್ರೇಲ್ ಏನಪ್ಪ ಪಿನ್ ಪಾಯಿಂಟೆಡ್ ಟಾರ್ಗೆಟ್ಸ್ ಅಲ್ಲಿ ಏನಂತಂದ್ರೆ ಮಿಸೈಲ್ ಅಟ್ಯಾಕ್ ಏನು ಸ್ಟಾರ್ಟ್ ಆಯ್ತು, ಡ್ರೋನ್ಸ್ ಅಟ್ಯಾಕ್ ಏನು ಸ್ಟಾರ್ಟ್ ಆಯ್ತು. ಅದಾದ ನಂತರ ಅವ್ರಿಗೆ ಏನಂತಂದ್ರೆ ಇವ್ರದ್ದು ಅಂಡರ್ ಕರೆಂಟ್, ಇರಾನ್ದ ಅಂಡರ್ ಕರೆಂಟ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಕಂಟಿನ್ಯೂಸ್ ಆಗಿ ಟಿಟ್ ಫಾರ್ ಟ್ಯಾಟ್, ಯಾವ ಟಾರ್ಗೆಟ್ ನೀವು ಹೊಡಿತೀರಿ ಅದೇ ಕೌಂಟರ್ ಟಾರ್ಗೆಟ್. ನಾವು ಇಲ್ಲಿ ಆಯಿಲ್ ರಿಫೈನರಿ ಹೊಡಿತೀರಿ, ನಾವು ಆಯಿಲ್ ರಿಫೈನರಿ ಹೊಡಿತೀವಿ. ಇಲ್ಲಿ ಡಿಸ್ಯಾಲಿನೇಷನ್ ಪ್ಲಾಂಟ್ ಹೊಡಿತೀರಿ, ಅದನ್ನು ಡಿಸ್ಯಾಲಿನೇಷನ್ ಪ್ಲಾಂಟ್ ಹೊಡಿತೀವಿ. ಇದು ಟಿಟ್ ಫಾರ್ ಟ್ಯಾಟ್ ಏನಿದೆ ವರ್ಕ್ ಆಗ್ತಾ ಇದೆ. ಅಂಡ್ ಅವ್ರ ರಿಯಾಕ್ಷನ್ ಟೈಮ್ ಇರಾನ್ ಅನೌನ್ಸ್ ಮಾಡಿ ಒಂದು 4 hours 3 hours ಆದ ನಂತರ ಮಿಸೈಲ್ ಫೈರ್ ಮಾಡ್ತಾರಂದ್ರೆ ನಿಮ್ಮ 3 hours ನಿಮ್ಗೆ ರಿಯಾಕ್ಷನ್ ಟೈಮ್ ಇತ್ತು ಪ್ರೊಟೆಕ್ಟ್ ಮಾಡಕ, ಇಂಟರ್ಸೆಪ್ಟ್ ಮಾಡೋದಕ್ಕ. ಅದು ಕೂಡ ಆಗ್ತಾ ಇಲ್ಲ. ಅದರ ಅರ್ಥ ಏನಂತಂದ್ರೆ ಈ ಅಮೆರಿಕನ್ ಬೇಸಸ್ ಆಗ್ಬೋದು, ಇಸ್ರೇಲ್ ಆಗ್ಬೋದು, ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಡಿಗ್ರೇಡ್ ಆಗಿದೆ ಫುಲ್. ಏನಂತಂದ್ರೆ 10 ಮಿಸೈಲ್ ಬಂದ್ಕೊಳ್ಳೆ ಸ್ಟಾರ್ಟಿಂಗ್ ಫಸ್ಟ್ ಡೇ ಆಫ್ ದ ವಾರ್ 8 ಇಂಟರ್ಸೆಪ್ಟ್ ಮಾಡ್ತಿದ್ರು, 2 ಲ್ಯಾಂಡ್ ಆಗ್ತಿದ್ವು. ಈಗ ಏನಂತಂದ್ರೆ ಅದು ಕ್ರಮೇಣ ಡಿಗ್ರೇಡ್ ಆಗಿ ಇಂಟರ್ಸೆಪ್ಟರ್ಸ್ ಖಾಲಿ ಆಗಿವೆ, ಮಿಸೈಲ್ಸ್ ಡೆಫಿಷಿಯನ್ಸಿ ಇದೆ. ಇದು ಇರದ ಸಲುವಾಗಿನೇ ಸೊ ಮಿಸೈಲ್ಸ್ ಆರ್ ಲ್ಯಾಂಡಿಂಗ್ ಎಟ್ ದ ಡೆಸಿಗ್ನೇಟೆಡ್ ಪ್ಲೇಸಸ್. ಸೊ ಅವ್ರಿಗೆ ಅಮೆರಿಕಾಗೆ ಏನ್ ಅರ್ಥ ಆಯ್ತಂದ್ರೆ ದೇ ಆರ್ ವೆಲ್ ಪ್ರಿಪೇರ್ಡ್. ನಾವು ಇಲ್ಲಿಂದ ಹೆಂಗಾದ್ರೂ ಮಾಡಿ ಒಂದು ಗ್ರೇಸ್ಫುಲ್ ಎಕ್ಸಿಟ್ ತಗೊಂಡಂತ ಡೆಸ್ಪರೇಟ್ಲಿ ಟ್ರಂಪ್ ಇಸ್ ಟೇಕಿಂಗ್ ಎ ಗ್ರೇಸ್ಫುಲ್ ಎಕ್ಸಿಟ್. ಬಟ್ ಐ ಡೋಂಟ್ ಥಿಂಕ್ ಸೊ. ಇಸ್ರೇಲ್ ಮನಸ್ಥಿತಿ ನೋಡಿದ್ರೆ ಓಕೆ ಅಂತಂದು ಇವ್ರದ್ದು ಡೆಫಿನೇಷನ್ ಆಫ್ ಇಸ್ರೇಲ್ ಸೀಸ್ ಫೈರ್ ಡೆಫಿನೇಷನ್ ಏನಂದ್ರೆ ಯು ಸೀಸ್ ಅಂಡ್ ಐ ಫೈರ್ ಅಂತಕೊಂಡು ಈ ತರ ಮಾಡ್ಕೊಂತ ಬಂದಿದ್ದಾರೆ ಹಿಸ್ಟಾರಿಕಲಿ. ಸೊ ಈ ಒಂದು 14 days ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ಫಾರ್ ವಾರ್ ದೆರ್ ವಿಲ್ ಬಿ ಪ್ರಿಪರೇಷನ್, ರಿಕೂಪ್, ಮಿಸೈಲ್ಸ್ ಸಂಗ್ರಹ ಅದು ನಡೀತಾ ಇರ್ತದ. ಬೈ ಚಾನ್ಸ್ ಯಾರಾದರೂ ಉಲ್ಲಂಘನೆ ಮಾಡಿದ್ರಪ್ಪ ಅಂದ್ರೆ ಅಗೇನ್ ವಿ ಹ್ಯಾವ್ ಟು ಸ್ಟಾರ್ಟ್ ಅಂತಕೊಂಡು. ಅಟ್ ದ ಸೇಮ್ ಟೈಮ್ ಆಗ ಪೀಸ್ ಕಂಟಿನ್ಯೂ ಆಯ್ತಂದ್ರೆ ಸೊ ಇದು 2 ವಾರದಲ್ಲಿ ನೆಗೋಷಿಯೇಷನ್ಸ್ ಟಾಕ್ಸ್ ಏನಂತಂದ್ರೆ ನಡೀತಾ ಹೋಗುತ್ತೆ. ಬಟ್ ಒನ್ ಥಿಂಗ್ ಫಾರ್ ಶೂರ್, ಇರಾನ್ ಕೊಟ್ಟಂತ ಟರ್ಮ್ಸ್ ಅಂಡ್ ಕಂಡೀಷನ್ ದಲ್ಲೇ ಯುದ್ಧ ಮುಗಿತದೆ ಅಥವಾ ಸೀಸ್ ಫೈರ್ ಆಗ್ತದೆ. ಓಕೆ ರುದ್ರಮೂರ್ತಿ ಸರ್, ಈಗ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ಬೇಕಾಗುತ್ತೆ. ಈಗ ಯುದ್ಧ ನಿಂತಿದ್ದು ಎಷ್ಟು ಮಟ್ಟಿಗೆ ಬೆನಿಫಿಟ್ಟು ಅನ್ನುವಂಥದ್ದನ್ನ
ಮೇನ್ಲಿ ಎಲ್ಲರೂ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ ಅದನ್ನ ನೋಡೋದಾದ್ರೆ ಅಂತ, ಶೇರ್ ಮಾರ್ಕೆಟ್ ಇಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ. ನೋಡಿ, ಮೊದಲನೇದಾಗಿ ಪೃಥ್ವಿ ಅವರ ನೀವು ಪ್ರಶ್ನೆ ಕೇಳಿದ್ರಿ, ಈ ಯುದ್ಧದಿಂದ ಯಾರಕ್ ಪ್ರಯೋಜನ ಆಯ್ತು ಅಂತ. ಖಂಡಿತ ಡೊನಾಲ್ಡ್ ಟ್ರಂಪಿನ ಈಗೋ ಮಸಾಜ್ ಆಗಿದ್ ಬಿಟ್ರೆ ಇನ್ನೇನು ಆಗಿಲ್ಲ. ಇರಾನ್ಗೂ ಒಳ್ಳೇದಾಗ್ಲಿಲ್ಲ, ಇಸ್ರೇಲ್ಗೂ ಒಳ್ಳೇದಾಗ್ಲಿಲ್ಲ, ಯಾವ ದೇಶಕ್ಕೂ ಒಳ್ಳೇದಾಗ್ಲಿಲ್ಲ, ಇಂಡಿಯಾಗೂ ಒಳ್ಳೇದಾಗ್ಲಿಲ್ಲ, ಅಮೆರಿಕಾಗೂ ಒಳ್ಳೇದಾಗ್ಲಿಲ್ಲ, ಯಾರಿಗೂ ಆಗ್ಲಿಲ್ಲ. ಸೊ ಆರ್ಥಿಕತೆಯ ಹಿಂಜರಿತಕ್ಕೆ ಈ ಯುದ್ಧ ಕಾರಣ ಆಯ್ತು. ಹಾಗೂ ಖಂಡಿತವಾಗ್ಲೂ ಏನು 7.8% ಹತ್ತತ್ರ ಭಾರತ ದೇಶ ಗ್ರೋ ಆಗ್ತಿತ್ತು. ಇವಾಗ ಕಚ್ಚಾ ತೈಲ $60 ಪರ್ ಬ್ಯಾರಲ್ ಅಲ್ಲಿ ಇಲ್ಲ. ಈ ಇಳಿಕೆಯ ನಂತರವೂ ಕೂಡ ಇವಾಗ ಕಚ್ಚಾ ತೈಲ $90 ಪ್ರತಿ ಬ್ಯಾರಲ್ ಅಲ್ಲಿ ಇದೆ ಅಂದ್ರೆ ಇನ್ನ ಅದು 50% ಇನ್ಕ್ರೀಸ್ಡ್ ರೇಟ್ ಅಲ್ಲೇ ಇದೆ. ಹಾಗೂ ಮುಂದಿನ ದಿನಗಳಲ್ಲಿ ಈಗೇನು ಈ ಯುದ್ಧದ ದಾಳಿಯಿಂದ ಆಗಿರುವಂತಹ ಇಂಪ್ಯಾಕ್ಟ್ ಇದೆ, ಅನೇಕ ಇನ್ಫ್ರಾಸ್ಟ್ರಕ್ಚರ್ ನಾಶ ಆಗಿದೆ. ನ್ಯೂಕ್ಲಿಯರ್ ಪ್ಲೇಸಸ್ ಗಳಾಗಿರ್ಬೋದು, ಎನರ್ಜಿ ಪ್ಲೇಸಸ್ ಗಳಾಗಿರ್ಬೋದು, ಕಚ್ಚಾ ತೈಲದ ಜಾಗಗಳಾಗಿರ್ಬೋದು, ಅದು ಸೌದಿ ಅರೇಬಿಯಾ, ಕತಾರ್, ಕುವೈತ್, ಈ ಎಲ್ಲ ಗಲ್ಫ್ ರಾಷ್ಟ್ರಗಳಲ್ಲಿ ಆಗಿರುವಂತಹ ಹಾನಿ ಏನಿದೆಯಲ್ಲ, ಅದನ್ನು ವಾಪಸ್ ತರೋದಕ್ಕೆ ಪ್ರೊಡಕ್ಷನ್ಗೆ ಕನಿಷ್ಠ ಪಕ್ಷ ಅಂದ್ರೂ ಕೂಡ ಟೈಮ್ ಬೇಕು. 6 ತಿಂಗಳು 1 ವರ್ಷ ಆಗ್ಬೋದು, ಇನ್ ಕೆಲವುದು 3 ರಿಂದ 5 ವರ್ಷ ತಗೋಬಹುದು. ಸೊ ಹಾಗಾಗಿ ಸಪ್ಲೈ ಕನ್ಸ್ಟ್ರೈಂಟ್ ಖಂಡಿತವಾಗ್ಲೂ ಮುಂದುವರಿಯುತ್ತೆ. ಕಚ್ಚಾ ತೈಲ $60 ಪ್ರತಿ ಬ್ಯಾರಲ್ಗೆ ತಿರ್ಗಾ ವಾಪಸ್ ಬರೋದಕ್ಕೆ ಖಂಡಿತ ತುಂಬಾ ಟೈಮ್ ಹಿಡಿಯುತ್ತೆ. ಅಟ್ಲೀಸ್ಟ್ ನನ್ನ ಪ್ರಕಾರ ಒಂದ್ $75 ರಿಂದ $80 ಪ್ರತಿ ಬ್ಯಾರಲ್ಗೆ ಕಚ್ಚಾ ತೈಲ ಬಂದ್ರೂ ಕೂಡ ಖಂಡಿತ ಅದು ಭಾರತ ದೇಶ ಏನು ನಾವು ಕಚ್ಚಾ ತೈಲವನ್ನ ಇಂಪೋರ್ಟ್ ಮಾಡ್ತೀವಿ, ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗಿರ್ಬೋದು, ನಮ್ಮ ಪ್ರಗತಿ ಮೇಲಾಗಿರ್ಬೋದು, ಇದೆಲ್ಲವೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಹಾಗೂ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಈ ಯುದ್ಧದಿಂದ ಯಾರಿಗೂ ಕೂಡ ಖಂಡಿತವಾಗ್ಲೂ ಪ್ರಯೋಜನ ಆಗ್ಲಿಲ್ಲ. ಡೊನಾಲ್ಡ್ ಟ್ರಂಪಿನ ಈಗೋ ಮಸಾಜ್ ಆಯ್ತೆ ಹೊರತು ಇದರಿಂದ ಯಾರಿಗೂ ಒಂದು ಎಳ್ಳಷ್ಟು ಕೂಡ ಉಪಯೋಗ ಆಗ್ಲಿಲ್ಲ. ಈಗ ಆರ್ಥಿಕವಾಗಿ ನಾನು ಮಾತನಾಡ್ಬೇಕು ಅಂದ್ರೆ ಇದರಿಂದ ಏನಾಗುತ್ತೆ, ಮುಂದಿನ 3 ತಿಂಗಳು 6 ತಿಂಗಳು ಖಂಡಿತವಾಗ್ಲೂ ನಮ್ಮ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಖಂಡಿತವಾಗ್ಲೂ ರೈಸ್ ಆಗುತ್ತೆ. ಹಾಗೂ ನಮ್ಮ ಪ್ರಗತಿ GDP ಗ್ರೋತ್ ರೇಟ್ ಏನಿದೆ ಅದು ಖಂಡಿತವಾಗ್ಲೂ ಒಂದು 0.5% ಆದ್ರೂ ಇಳಿಕೆ ಕಾಣುತ್ತೆ ಈ ಫಿನಾನ್ಷಿಯಲ್ ಇಯರ್ಗೆ. ಹಾಗೂ ಬಡ್ಡಿ ದರಗಳು ಯಾವುದೇ ರೀತಿಯಾದಂತಹ ಇಳಿಕೆಯನ್ನ ಕಾಣೋದಿಲ್ಲ. ಅದು ಅಮೆರಿಕಲಾಗಿರ್ಬೋದು, ನಮ್ಮ ದೇಶದಲ್ಲಾಗಿರ್ಬೋದು. ಹಾಗೂ ಚಿನ್ನ, ಬೆಳ್ಳಿ, ಷೇರು ಮಾರುಕಟ್ಟೆ ಖಂಡಿತ ನೆನ್ನೆನೂ ಕೂಡ ನಾನು ಕೂಗಾಡ್ಕೊಂಡು ಹೇಳ್ತಾ ಇದ್ದೆ, ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರು ಕೂಡ ಟ್ರಂಪ್ ಮಾರ್ಕೆಟ್ ಅದನ್ನ ಕೇರ್ ಮಾಡಲ್ಲ, ಇಗ್ನೋರ್ ಮಾಡುತ್ತೆ. ಚಿನ್ನ ಬೆಳ್ಳಿ ಖರೀದಿ ಮಾಡೋರ್ಗೆ ಇದು ಗೋಲ್ಡನ್ ಟೈಮು, ಖಂಡಿತ ಖರೀದಿ ಮಾಡಿ ಅಂತ. ಈಗ ಆಲ್ರೆಡಿ $400 ಪ್ರತಿ ಗ್ರಾಮ್ಗೆ ಚಿನ್ನ ಏರಿಕೆ ಕಂಡಿದ್ರೆ, ಬೆಳ್ಳಿ $10,000 ಪ್ರತಿ ಗ್ರಾಮ್ಗೆ ಏರಿಕೆಯನ್ನ ಕಂಡಿದೆ. ಷೇರುಪೇಟೆಯನ್ನ ತಾವು ನೋಡೋದಾದ್ರೆ ಸೆನ್ಸೆಕ್ಸ್ 3,000 ಅಂಕಗಳ ಏರಿಕೆಯನ್ನ ಕಂಡ್ರೆ, ನಿಫ್ಟಿ 900 ಅಂಕಗಳ ಏರಿಕೆಯನ್ನ ಕಂಡಿದೆ. ಸೊ ನನ್ನ ಪ್ರಕಾರ ಖಂಡಿತವಾಗ್ಲೂ ಈ ಯುದ್ಧದ ಎಫೆಕ್ಟ್ ಸಂಪೂರ್ಣವಾಗಿ ಗೋಲ್ಡ್, ಸಿಲ್ವರ್, ಶೇರ್ ಮಾರ್ಕೆಟ್ ಮೇಲೆ ಮುಗಿದೋಗಿದೆ. ಇನ್ನೇನೇ ಇದ್ರು ಎವ್ರಿ ಡಿಪ್ ಇಸ್ ಅ ಬೈಯಿಂಗ್ ಆಪರ್ಚುನಿಟಿ. ಹಾಗೂ ಯಾರ್ಯಾರು ಚಿನ್ನ ಬೆಳ್ಳಿ ಶೇರ್ಸ್ ಅಲ್ಲಿ ಇನ್ನೂ ಹೂಡಿಕೆ ಮಾಡಿಲ್ಲ, ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ, ಖಂಡಿತ ಎವ್ರಿ ಡಿಪ್ ಅಲ್ಲಿ ಇಟ್ ಇಸ್ ಅ ಬೈಯಿಂಗ್ ಆಪರ್ಚುನಿಟಿ. ಹಾಗೂ ಈ ಯುದ್ಧದ ಇಂಪ್ಯಾಕ್ಟ್ ಚಿನ್ನ ಬೆಳ್ಳಿ ಶೇರ್ಸ್ ಮೇಲೆ ಆಗೋಗಿದೆ. ಇನ್ ಯಾವುದೇ ದುಷ್ಪರಿಣಾಮಗಳು ದೀರ್ಘಾವಧಿಯಲ್ಲಿ ಕಾಣೋದಕ್ಕೆ ಆಗೋದಿಲ್ಲ. ಹಾಗೂ ಯುದ್ಧದ ಇಂಪ್ಯಾಕ್ಟ್ ಆರ್ಥಿಕತೆ ಮೇಲೆ ಏನಿದೆ ಅದು ರಿಕವರ್ ಆಗೋದಕ್ಕೆ ಇನ್ನೊಂದು 3 ತಿಂಗಳಿಂದ 6 ತಿಂಗಳು ಆಗೇ ಆಗುತ್ತೆ. ವಿ ಶೇಪ್ ರಿಕವರಿಯನ್ನ ನಿರೀಕ್ಷಿಸಬೇಡಿ. ಯು ಶೇಪ್ ರಿಕವರಿ ಅಂದ್ರೆ ನಿಧಾನಗತಿಯಲ್ಲಿ 3 ತಿಂಗಳಿಂದ 6 ತಿಂಗಳ ಟೈಮ್ ತಗೊಳುತ್ತೆ. ಈ ಆರ್ಥಿಕತೆಯ ರಿಕವರಿಗೆ ಖಂಡಿತವಾಗ್ಲೂ ಯು ಶೇಪ್ ರಿಕವರಿ ಆಗುತ್ತೆ ಹೊರತು ವಿ ಶೇಪ್ ರಿಕವರಿ ಆಗೋದಿಲ್ಲ ಅಂತ ಹೇಳ್ತೀನಿ. ಓಕೆ ಗಣೇಶ್ ಸರ್, ಇಲ್ಲಿ ಈಗಿರುವಂತ ಪರಿಸ್ಥಿತಿ, ಟ್ರಂಪ್ನ ಮನಸ್ಥಿತಿ, ಇರಾನ್ನ ಅನಿವಾರ್ಯತೆ, ಇದೆಲ್ಲವನ್ನೂ ಕೂಡ ನೋಡಿದ್ರೆ ಈಗ 15 ದಿನಗಳ ಕಾಲ ಕದನ ವಿರಾಮ ಅಂತ ಹೇಳಿದಾರಲ್ಲ, ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ ಅಂತ ಅನ್ಕೊಳ್ಬೋದಾ ಲೆಕ್ಕಾಚಾರ ಗಮನಿಸಿದ್ರೆ? ನನ್ ಲೆಕ್ಕದಲ್ಲಿ ಒಂದ್ಸತಿ ಈ ತರ ಪಾಸ್ ಬಟನ್ ಪ್ರೆಸ್ ಮಾಡಿದ್ಮೇಲೆ ಇದು ಖಂಡಿತ ಕಂಟಿನ್ಯೂ ಆಗತ್ತೆ. ಯಾಕಂದ್ರೆ ನನ್ ಮುಂದೆ ಮಿಕ್ಕಿದವ್ರು ಹೇಳಿದಾಗ ನೋಡಿದ್ರೆ ಯಾರು ಏನು ಗೆದ್ದಂಗ್ ವಿಷಯ ಇಲ್ಲ. ಯಾರು ತುಂಬಾ ಅಡ್ವಾಂಟೇಜ್ ಅಲ್ಲಿ ಸಿಕ್ಕಿದ್ದು ಯಾವ್ದೇ ಕಂಟ್ರಿ ತಗೊಂಡ್ರು ಯಾರಿಗೂ ಅಷ್ಟೊಂದೇನು ಇದು ಅಡ್ವಾಂಟೇಜ್ ಇಲ್ಲ, ಒಂದು ಫಾಯ್ದಾ ಅಂತೇಳಿ ಆಗಿರೋದಂತಿಲ್ಲ. ಇದು 15 ಡೇಸ್ ಟೈಮ್ ಯಾಕೆ ತಗೊಂಡಿದ್ದಾರೆ ಅಂದ್ರೆ ನಿನ್ನೆ ಸಾಯಂಕಾಲವರೆಗೂ ಏನನ್ನ ಆಗ್ಬೋದಿತ್ತು. ಅದು
ನಮ್ಗೆ ಗೊತ್ತಿತ್ತು ಒಂಥರ ಮೀಡಿಯೇಷನ್ ಆಗಿ ಒಂದ್ ಸೀಸ್ ಫೈರ್ ಲೆವೆಲ್ ಬರುತ್ತೆ ಅಂತೇಳಿ. ಬಟ್ ಇಂತ ಈಗೋ ಇಟ್ಕೊಂಡು ಇಂತ ಗೋಲ್ ಪೋಸ್ಟ್ ಚೇಂಜ್ ಮಾಡೋರ ಜೊತೆಗೆ ಏನಾಗತ್ತೆ ಅಂತ ಹೇಳಕ್ ಆಗಲ್ಲ. ಅದು ಖಂಡಿತ ಲಾಸ್ಟ್ ಅಲ್ಲಿ ಒಪ್ಕೊಳ್ಳೋವರೆಗೂ, ಎರಡ್ ಪಾರ್ಟಿನೂ ಹೇಳೋವರೆಗೂ, ಸೀಸ್ ಫೈರ್ ಅಂತ ಹೇಳೋವರೆಗೂ ಯು ಕೆನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗತ್ತೆ ಅಂತೇಳಿ. ನೌ ದಟ್ ಈ ಲೆವೆಲ್ ಬಂದಿದೆ, ನನ್ನ ಒಪಿನಿಯನ್ ಅಲ್ಲಿ ಕಂಟಿನ್ಯೂ ಆಗತ್ತೆ. ಯಾಕಂದ್ರೆ ಇಬ್ರಿಗೂ ಒಳ್ಳೇದೇ ಅದು. ಒಬ್ರಿಗೆ ದೇ ವಾಂಟ್ ಟು ಕಮ್ ಔಟ್ ಆಫ್ ದಿಸ್ ವಾರ್ ಪೊಸಿಷನ್ ಇನ್ ಎ ಗ್ರೇಸ್ಫುಲ್ ಮ್ಯಾನರ್, ಅದೇ ಅವರೇ ಗೆದ್ದಿದ್ದಾರೆ ಅಂತ ಹೇಳಿ. ಇನ್ನೊಬ್ಬರಿಗೆ ಓಕೆ, ವಿ ಹವ್ ಗಿವನ್ ಎ ಗುಡ್ ಫೈಟ್, ವಿ ಹವ್ ಕಂಟಿನ್ಯೂಡ್, ವಿ ಕ್ಯಾನ್ ಡೂ ಸಮ್ ಮೋರ್ ಅಂಡ್ ಅವಾಯ್ಡ್ ಫರ್ದರ್ ಡ್ಯಾಮೇಜ್ ಟು ದೇರ್ ಓನ್ ಪೀಪಲ್ ಅಂಡ್ ದೇರ್ ಕಂಟ್ರಿ. ಅವ್ರಿಗೆ ಆ ಪೊಸಿಷನ್ ಅಲ್ಲಿ ನಿಂತಿ ಮಾಡೋ ತರ ಇಬ್ರು ನಾವು ಗೆದ್ವಿ ಅಂತ ಹೇಳಿ ಹೇಳ್ಬಿಟ್ಟು ಈ ಸೀಸ್ ಫೈರ್ ಕಂಟಿನ್ಯೂ ಆಗಿ ಒಂಥರ ಲೆವೆಲ್ ಬಂದು ಒಂದಷ್ಟು ಪಾಯಿಂಟ್ಸ್, ಇವ್ರು 15 ಪಾಯಿಂಟ್ ಕೊಟ್ಟಿದ್ದಾರೆ, ಅವ್ರು 10 ಪಾಯಿಂಟ್ ಕೊಟ್ಟಿದ್ದಾರೆ, ಮಾತಾಡಿ ಒಂದಷ್ಟು ಪಾಯಿಂಟ್ಸ್ ಅಲ್ಲಿ ಅಗ್ರಿ ಮಾಡ್ಕೊಂಡು ಈ ತರ ಮಾಡ್ತೀವಿ ಅಂತೇಳಿ ಮಾಡ್ಕೊಂಡು ಹೋಗ್ತಾರೆ ಅವರು. ಓಕೆ ನಾಯಕ್ ಸರ್, ಇಲ್ಲಿ ಇರಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಇಲ್ಲಿ ಇರಾನ್ ಇಷ್ಟು ದೊಡ್ಡ ಸೂಪರ್ ಪವರ್ ರೀತಿಯಲ್ಲಿ ಕಾಣಿಸುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಅಂತ ಕಾಣಿಸುತ್ತೆ. 40 ದಿನಗಳ ಕಾಲ ಇಷ್ಟು ಹೋಲ್ಡ್ ಮಾಡಿ ಯುದ್ಧವನ್ನ ಅವ್ರು ಫೇಸ್ ಮಾಡ್ತಾರೆ. ಮತ್ತೆ ಇವತ್ತು ಕೂಡ ಬಂದಿದೆ ಮುಜ್ದಾಬಾ ಖಮೇನಿದು, ಅವ್ರೇನಾದ್ರೂ ಅಟ್ಯಾಕ್ ಮಾಡಿದ್ರೆ ನಾವಂತೂ ಸುಮ್ಮನಿರೋದಿಲ್ಲ ಅನ್ನುವಂಥ ರೀತಿಯಾದಂಥ ಎಚ್ಚರಿಕೆಯನ್ನ ನೋಡೋದಾದ್ರೆ, ಅಮೆರಿಕ ಇಲ್ಲಿ ಕೈ ಹಾಕ್ಬಿಟ್ಟು ಇರಾನ್ ಎಷ್ಟು ಮಟ್ಟಿಗೆ ಪವರ್ಫುಲ್ ಆಗಿದೆ ಅಂತ ತೋರಿಸ್ಕೊಟ್ರ ಅಂತ ಇಡೀ ಜಗತ್ತಿಗೆ. ಡೆಫಿನೆಟ್ಲಿ ಆಗಿ ಈ ಒಂದು ಇನಿಷಿಯೇಟಿವ್ ಏನೋ ತಗೊಂಡಿದ್ರು ಅಮೆರಿಕ ಮತ್ತು ಇಸ್ರೇಲ್, ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ರೆಜಿಮ್ ಚೇಂಜ್ ಆಗ್ತದಂತ ಒಂದು ಇನಿಷಿಯೇಟಿವ್ ತಗೊಂಡು ಯುದ್ಧ ಸ್ಟಾರ್ಟ್ ಮಾಡಿದ್ರಲ್ಲ, ಅದು ಕಂಪ್ಲೀಟ್ಲಿ ಬ್ಯಾಕ್ ಫೈರ್ ಆಗಿದೆ ಅವೆರಡು ದೇಶಗಳ ಮೇಲೆ. ನಾಟ್ ಓನ್ಲಿ ಆನ್ ಅಮೆರಿಕನ್ ಬೇಸಿಸ್, ಇಸ್ರೇಲಿ ಕೂಡ ಸಾಕಷ್ಟು ನಷ್ಟ ಉಂಟಾಗಿದೆ. ಇದು ಏನಂತಂದ್ರೆ ನಾವು ಇಸ್ರೇಲ್ ವಿಚಾರದಲ್ಲಿ ನೋಡೋದಾದ್ರೆ ನಾವು ಹೊಡಿತೀವಿ, ಹೊಡೆಸ್ಕೊಳ್ತೀವಿ ಅನ್ನುವಂತ ಮನಸ್ಥಿತಿ ಆಗಿಂದಲೂ ಬಂದಾಗಿಂದನೂ ಅವ್ರ ಅಸ್ತಿತ್ವಕ್ಕೆ. ಬಟ್ ಇದು ಈಗ ಇಷ್ಟು ಪ್ರೊಲಾಂಗ್ಡ್ ವಾರ್, ಒಂದು ಇಟ್ ಇಸ್ ನಾಟ್ ಲೈಕ್ ವಾಟ್ ಇಸ್ ರಷ್ಯಾ ಅಂಡ್ ಯುಕ್ರೇನ್ ವಾರ್. ಇದು ಒಂದು ಹೈ ಟೆಂಪರ್ಮೆಂಟ್ ವಾರ್. ಇದು ಏನಂತ ಬಿಟ್ವೀನ್ ಇರಾನ್ ಅಂಡ್ ಅಮೆರಿಕ, ಇಸ್ರೇಲ್ ಕಂಬೈನ್ಡ್. ಇಲ್ಲಿ ಇದು ಅಮೆರಿಕಗೆ ಒಂದು ದೊಡ್ಡ ಸೂಪರ್ ಪವರ್ ಅಂತ ಏನು ಘಮಂಡ್ ಏನು ಇತ್ತಲ್ಲ, ಅದು ಅದಕ್ಕೆ ಧಕ್ಕೆ ಬಂದದೆ. ಯಾಕಂತಂದ್ರೆ ಅವ್ರದ್ದು ಒಂದು 12 ಏರ್ಕ್ರಾಫ್ಟ್ಸ್ ಎಲ್ಲ ಕ್ಯಾಟಗರಿಯಲ್ಲಿ, F-15, F-35, C-130 ತಗೋರಿ, ಅಥವಾ ಬ್ಲಾಕ್ ಹಾಕ್ ಹೆಲಿಕಾಪ್ಟರ್ಸ್ ತಗೋರಿ, ಇವೆಲ್ಲ ಏನಂತಾರೆ, ಸ್ಪೆಷಲಿ F-35 ಇನ್ವಿನ್ಸಿಬಲ್. ಏನಂತಂದ್ರೆ ಈ ಏರ್ಕ್ರಾಫ್ಟ್ಸ್ ಬಂದ್ರೆ ಕಂಪ್ಲೀಟ್ ಏರ್ ಸುಪೀರಿಯಾರಿಟಿನ ನಾವು ಎಸ್ಟಾಬ್ಲಿಷ್ ಮಾಡ್ತು ಅಂತ ಒಂದು ಕಂಪ್ಲೀಟ್ ಇರಾನ್ದು ಏರ್ ಸ್ಪೇಸ್ ಇಸ್ ಇನ್ ಅವರ್ ಹ್ಯಾಂಡ್ಸ್ ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಹೇಳಿದ್ರಲ್ಲ, ಅದು ಏನಂತಂದ್ರೆ ಉಲ್ಟಾ ಹೊಡೆದಿದೆ. ಯಾಕಂತಂದ್ರೆ ಅವರು F-35 ಹೊಡೆದು ಹಾಕಿದ್ದಾರೆ. F-15 ಕುವೈತದಲ್ಲಿ ಸ್ಟಾರ್ಟಿಂಗ್ ದಲ್ಲಿ ಫ್ರೆಂಡ್ಲಿ ಫೈರ್ ದಲ್ಲಿ ಹೊಡೆದ್ರ ಅಂತ ಹೇಳಿದ್ರು. ಬಟ್ ವಾಟ್ ಎವರ್ ಇಟ್ ಈಸ್, ಬಟ್ ಟೋಟಲಿ ಒಂದು 12ರಿಂದ ಹಿಡಿದು 16ವರೆಗೆ ಏನಪ್ಪಾ ಅಂದ್ರೆ ಅವ್ರದ್ದು ಏರ್ಕ್ರಾಫ್ಟ್ಸ್ ಎಲ್ಲ ಅದರಲ್ಲೇ ಒಂದ್ 2-3 ಲಕ್ಷ ಕೋಟಿ ಕಳ್ಕೊಂಡಿದ್ದಾರೆ ಅಂತ. ಮತ್ತು ಒಂದ್ ಕಡೆ ಅವರ ಡಿಫೆನ್ಸ್ಗೆ ದೊಡ್ಡ ಲಾಸ್ ಇದು. ನೆಕ್ಸ್ಟ್ ಯಾರು ಬೈ ಮಾಡ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ತಂದಿಟ್ಕೊಂಡ್ರು ಅವರೇನೆ. ಎಸ್ ಇವ್ರದ್ದು ಏನಂತಂದ್ರೆ ಒಂದು ಆರ್ಮ್ಸ್ ರೇಸ್ ನಲ್ಲಿ ಎಲ್ಲ ಬೇರೆ ದೇಶಗಳಲ್ಲಿ ವೆಪನ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಏನಿರ್ತದಲ್ಲ, ಈಗ ಏನಂತಂದ್ರೆ ಅದರಲ್ಲಿ ದೊಡ್ಡ ತಂದು ಅಮೆರಿಕದ ಸೂಪರ್ ಪವರ್ಗೆ ಅಷ್ಟೇ ಪೆಟ್ಟು ಬಿದ್ದಿಲ್ಲ, ಇದು ಆರ್ಮ್ಸ್ ಮಾರ್ಕೆಟ್, ಆರ್ಮ್ಸ್ ಡೀಲರ್ಸ್ ಏನಂತಂದ್ರೆ ಅವ್ರಿಗೇನೋ ದೊಡ್ಡ ಪೆಟ್ಟಿದೆ. ಮುಂದೆ ಯಾರು ನಿಮ್ ಎಕ್ವಿಪ್ಮೆಂಟ್ ಇದೇನಪ್ಪ ಅಂದ್ರೆ ಈ ಯುದ್ಧ ರಂಗದಲ್ಲಿ ಏನಂತಂದ್ರೆ ಇಟ್ ಇಸ್ ನಾಟ್ ಎ ಏರ್ ಶೋ, ಅಲ್ಲಿ ಎಕ್ಸಾಕ್ಟ್ಲಿ ಆಪರೇಷನ್ಸ್ ಆಗುತ್ತೆ. ಏನಪ್ಪಾ ಅಂದ್ರೆ ಯು ಹ್ಯಾವ್ ಟು ಕೌಂಟರ್ ಯುವರ್ ಎನಿಮಿ. ಅಂತ ಟೈಮ್ದಲ್ಲಿ ಇರಾನ್ ಅಂತ ದೇಶ ಒಂದ್ ವೇಳೆ ರಷ್ಯಾ ಹೊಡೆದಾಕಿದ್ರಪ್ಪ ಅಂದ್ರೆ ಆಯ್ತು ಬಿಡು, ಅವರು ಕೂಡ ಸೂಪರ್ ಪವರ್, ದೇ ಆಲ್ಸೋ ಹ್ಯಾವ್. ಅಥವಾ ಚೈನಾ ಹೊಡೆದಾಕಿದ್ರೆ ಓಕೆ, ಏನಪ್ಪಾ ಅಂದ್ರೆ ಇಬ್ರು ಒಂದು ದೊಡ್ಡ ಸೂಪರ್ ಪವರ್ ನಡುವೆ ಆಗಿದೆ ಅಂತ. ಒಂದು ಇರಾನ್ ಅಂತ ದೇಶ ಹೊಡೆದಾಕಿದೆ ಅಂದ್ರೆ ದಟ್ ಮೀನ್ಸ್ ಅಂಡರ್ ಕರೆಂಟ್ ಒಳಗಿಂದೊಳಗೆ ಇರಾನ್ದು ಎಲ್ಲಾ ಸೈಡ್ ನಲ್ಲಿ ಪ್ರಿಪರೇಷನ್ ತುಂಬಾ ಇದೆ. ಮತ್ತೆ ಪ್ರಿಪರೇಷನ್ ಎಲ್ಲಾ ಫೀಲ್ಡ್ ದಲ್ಲಿ ಮಾಡಿದ್ದಾರೆ. ಒಂದು ಇದಕ್ಕಿಂತ ಮೊದಲು ಸ್ಟಾರ್ಟಿಂಗ್ ಆಫ್ ದ ಮಾರ್ಚ್ ಫಸ್ಟ್ ವೀಕ್ ದಲ್ಲಿ ಕೇವಲ ಏನಂತಂದ್ರೆ ಏರ್ಪೋರ್ಟ್ ಮೇಲೆ ಏನಪ್ಪಾ ಅಂದ್ರೆ 3D ಡ್ರಾಯಿಂಗ್ಸ್ ಮಾಡಿ ಒಂದು ಏರ್ಕ್ರಾಫ್ಟ್ಸ್ ನಿಂತಿದೆ ಅಂತ ಡೆಪಿಕ್ಟ್ ಮಾಡಿ, ಅದು ಅಮೆರಿಕನ್ ಸ್ಯಾಟಲೈಟ್ ಆಗ್ಲಿ ಇವ್ರಿಗೆ ಡಿಸೀವ್ ಮಾಡಿಕೊಂಡು ಎಷ್ಟೋ ಮಿಸೈಲ್ಗಳು ಅಲ್ಲಿ ಫೈರ್ ಮಾಡಿ ಅವರು ಮಿಸೈಲ್ ಹಾಳು ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಆಕ್ಚುಲಿ ಗ್ರೌಂಡ್ ದಲ್ಲಿ ಏರ್ಕ್ರಾಫ್ಟ್ ಇಲ್ಲ, ಅದು ಇನ್ಫ್ಲೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್, ಇನ್ಫ್ಲೇಟೆಡ್ ಟ್ಯಾಂಕ್ಸ್. ಅಲ್ಲ ಸರ್, ಫೆಬ್ರವರಿ 28ಕ್ಕೆ ಶುರುವಾಯ್ತಲ್ಲ, ನಾನು ಅದೊಂದು ಲೆಕ್ಕ ತಗೊಂಡ್ ಬರ್ತಾ ಇದ್ದೆ. 1 ವೀಕ್ ಅಲ್ಲೇ 1.5 ಲಕ್ಷ ಕೋಟಿ ಕಳ್ಕೊಂಡಿದ್ದಾರೆ ಅಂತ ಅಮೆರಿಕದವರು. ಜಸ್ಟ್ 6 ಡೇಸ್
ಅವ್ರಿಗೆ ಸಿ ಮನಿ ಡಸಂಟ್ ಮ್ಯಾಟರ್, ಯಾಕಂದ್ರೆ ಅಮೆರಿಕ ಎಕನಾಮಿಕಲಿ ಇದೇನಂತಂದ್ರೆ ಸ್ಟ್ರಾಂಗ್ ಇದ್ದಾರೆ. 30 ಟ್ರಿಲಿಯನ್ ಅವ್ರದ್ದು ಏನಂತಂದ್ರೆ ಹೌದು 30 ಟ್ರಿಲಿಯನ್ ಇದೆ ಆ ಎಕಾನಮಿ, ಇಲ್ಲ ಅಂತಲ್ಲ. ಆದ್ರೆ 36 ಟ್ರಿಲಿಯನ್ ಅವ್ರದ್ದು ಬರೀ ಸಾಲನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್, ಅದು ದೊಡ್ಡ ಮಟ್ಟದಲ್ಲೇ ಇದೆ. ಸೊ ಇದು ಆಸ್ ಎ ಈಗ ಏನಪ್ಪಾ ಅಂದ್ರೆ ಗ್ಲೋಬಲ್ ಆರ್ಡರ್ ಮಾತ್ರ ಡೆಫಿನೆಟ್ಲಿ ಇದು ಇರಾನ್ ವಾರ್ ಆದ ನಂತರ ಗ್ಲೋಬಲ್ ಆರ್ಡರ್ ಚೇಂಜ್ ಆಗ್ತದೆ. ಇವರೇ ಸೂಪರ್ ಪವರ್ ಅಂತಕೊಂಡು ನಾವು ಡೊನಾಲ್ಡ್ ಟ್ರಂಪ್ ಏನಪ್ಪಾ ಅಂದ್ರೆ somehow he has proved himself to be a Mikhail Gorbachev ರಷ್ಯಾ. ಅವರು ಈ ಯುನೈಟೆಡ್ ನೇಷನ್ಸ್ ಡಿಸ್ಇಂಟಿಗ್ರೇಟ್ ಆಗ್ಬೋದು, ಅಥವಾ ಏನಂತಂದ್ರೆ ರೀಜನಲ್ ಈಕ್ವೇಶನ್ಸ್ ಚೇಂಜ್ ಆಗ್ಬೋದು. ಈ ಮಿಡ್ಲ್ ಈಸ್ಟ್ ದಲ್ಲೇ ಏನಂತಂದ್ರೆ ಇರಾನ್ ಮೈಟ್ ಕಮ್ ಅಪ್ ಆಸ್ ಅ ಸೂಪರ್ ಪವರ್. ಒಂದು ಇಸ್ರೇಲ್, ಒಂದು ಇರಾನ್, ಅಮೆರಿಕದ ಎಂಟ್ರೆನ್ಸಸ್ ಇರ್ಲಿಲ್ಲ ಅಂದ್ರೆ ಇವರಿಬ್ಬರೇ ಸೂಪರ್ ಪವರ್ ತರ ಮಿಡ್ಲ್ ಈಸ್ಟ್ ದಲ್ಲಿ ಇರ್ತಾರೆ, ಇರಾನ್ ಮತ್ತೆ ಇಸ್ರೇಲ್. ಅಮೆರಿಕ ಏನಂತಂದ್ರೆ ಡೆಫಿನೆಟ್ಲಿ ಇರಾನ್ದ ಒಂದು ಕಂಡೀಷನ್ ಇಟ್ಟಿದಪ್ಪ, ಮಿಡ್ಲ್ ಈಸ್ಟ್ ಇಂದ ಹೊರಗೆ ಹೋಗ್ಬಿಡ್ರಿ ನೀವು ಮೊದಲು. ವಿ ಡು ನಾಟ್ ವಾಂಟ್ ಟು ಸಿ ಯು ಇನ್ ದ ಮಿಡ್ಲ್ ಈಸ್ಟ್, ವಿ ವಿಲ್ ಡೀಲ್ ವಿತ್ ಅವರ್ ಸೆಲ್ಫ್. ಸೊ ಆ ಟೈಮ್ದಲ್ಲಿ ಇವರೆಲ್ಲ ಕೆಲವೊಂದು ಸೌದಿ, UAE ಮತ್ತೆ ಬ್ಯಾರೇನ್ ಇವರೆಲ್ಲ ಏನಪ್ಪಾ ರಾಜ ಮಹಾರಾಜರು. ಇವರು ಮೊನಾರ್ಕಿ ಸಿಸ್ಟಮ್ ದಿಂದ ಫಂಕ್ಷನ್ ಮಾಡ್ತಾರೆ. ಅಲ್ಲಿ ಎಲೆಕ್ಷನ್ ಆಗೋದಿಲ್ಲ, ಏನಾಗೋದಿಲ್ಲ. ಅವ್ರು ಏನಪ್ಪಾ ಅಂದ್ರೆ ರಾಜವಂಶದಿಂದ ಒಬ್ಬರಾದ ನಂತರ ಒಬ್ಬರು ಏನು ಹೋಗ್ತಾರಲ್ಲ, ಪ್ರಾಬಬಲಿ ಈ ಸಿಸ್ಟಮ್ ಮೇಲೇನು ಹೊಡೆತ ಬೀಳ್ತದೆ. ಜನರಲಿ ಏನಂತಂದ್ರೆ ದಂಗೆ ಆಗಿ ಪಾರ್ಲಿಮೆಂಟರಿ ಟೈಪ್ ಡೆಮೋಕ್ರಸಿ ಬರ್ತಕ್ಕಂತ ಏನಪ್ಪಾ ರಿಸ್ಕ್ ಮುಂದೆ ಇದೆ. ಸೊ ಇರಾನ್ ನಾಟ್ ಓನ್ಲಿ ತನ್ನ ಸಾವರೆಂಟಿ, ತನ್ನ ಟೆರಿಟರಿ ಪ್ರೊಟೆಕ್ಟ್ ಮಾಡೋದಲ್ದ ಇಡೀ ವರ್ಲ್ಡ್ ಗೆ ಏನಂತಂದ್ರೆ ಒಂದು ವಾರ್ಫೇರ್ ದಲ್ಲಿ ಒಂದು ಲೆಸನ್ ಕೊಟ್ಟಂಗ ಆಯ್ತು. ಒಂದು ಏನಪ್ಪಾ ಒಬ್ಬ ದೊಡ್ಡ ಲೀಡರ್, ಮಿಲಿಟರಿ ಜನರಲ್, ಇವ್ರು ಏನಪ್ಪಾ ಅಂದ್ರೆ ಅಸಾಸಿನೇಟ್ ಆದ್ರೂ ಯುದ್ಧ ಕಂಟಿನ್ಯೂ ಮಾಡ್ತಾರಲ್ಲ, ಆ ಲೆವೆಲ್ ದಲ್ಲಿ ಡಿಸೆಂಟ್ರಲೈಸ್ ಆಗಿ ಇವ್ರು ಕೆಲಸ ಮಾಡ್ತಾರಲ್ಲ, ಎಷ್ಟು ಫೈನ್ ಕಮಾಂಡ್ ಅಂಡ್ ಕಂಟ್ರೋಲ್ ಇವ್ರದ್ದು ಇದೆ ಅಂತ ಕೊಂದು ವಾರ್ ಸ್ಟ್ರಾಟಜಿ ಟ್ಯಾಕ್ಟಿಕ್ಸ್ ಕೂಡ ಬೇರೆ ದೇಶ ಕಲ್ತ್ಕೊಳ್ಬೇಕು ಇರಾನ್ದಿಂದ ಮುಂದಿನ ದಿನಗಳಲ್ಲಿ. ರುದ್ರಮೂರ್ತಿ ಸರ್, ಇಲ್ಲಿ ಮೇನ್ಲಿ ನೋಡೋದಾದ್ರೆ ಇರಾನ್ ಮೇನ್ ಪವರ್ ಅಂದ್ರೆ ಆರ್ಮುಜ್ ಸ್ಟ್ರೈಟ್ ಅನ್ನುವಂಥದ್ದೇ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಈಗ ಫ್ರೀ ಬಿಟ್ಟಿರುವಂತ ಹಿನ್ನೆಲೆಯಲ್ಲಿ ಫ್ರೀ ಬಿಟ್ಟ ತಕ್ಷಣ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರುವಂಥದ್ದು. ಆದರೆ ಆ ಮಧ್ಯಪ್ರಾಚ್ಯದ ಎಲ್ಲಾ ರಾಷ್ಟ್ರಗಳ ಮೇಲೂ ಕೂಡ ಅಟ್ಯಾಕ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇದನ್ನ ಮತ್ತೆ ಕಮ್ಬ್ಯಾಕ್ ಮಾಡಲಿಕ್ಕೆ, ಮತ್ತೆ ಇದೆಲ್ಲ ಕ್ರೂಡ್ ಆಯಿಲ್ ರೇಟ್ ಎಲ್ಲ ಮತ್ತೆ ಯಥಾಸ್ಥಿತಿಗೆ ಬರಲಿಕ್ಕೆ ಇನ್ನೂ ಸಾಕಷ್ಟು ತಿಂಗಳುಗಳೇ ಬೇಕಾಗ್ಬೋದೇನೋ, ಯಾಕೆಂದ್ರೆ ಸಾಕಷ್ಟು ಪ್ರೊಡಕ್ಷನ್ ಯೂನಿಟ್ಗಳೇ ಧ್ವಂಸ ಆಗೋಗಿದಾವೆ. ಖಂಡಿತವಾಗ್ಲು ಮೊದಲನೇದಾಗಿ ಇದು ವಾಪಸ್ ಬರೋದಕ್ಕೆ ನೆಕ್ಸ್ಟ್ ಟು ಇಂಪಾಸಿಬಲ್ ಅಂತೀನಿ. ಯಾಕೆ ಅಂದ್ರೆ ನಾನ್ ಹೇಳ್ತಿರೋ ಸ್ಟೇಟ್ಮೆಂಟ್ ಅಲ್ಲ, ಅವ್ರೇನ್ ಸೌದಿ ಅರೇಬಿಯಾ, ಕತಾರ್ ಈ ಕಡೆ ಎಲ್ಲ ಕೆಲವು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಟು ಕ್ರೂಡ್ ಎಲ್ಲ ಡೆಸ್ಟ್ರಾಯ್ ಮಾಡಿದ್ದಾರೆ. ಆಮೇಲೆ ಎನರ್ಜಿ ಪ್ಲಾಂಟ್ಸ್ ಗಳ ಮೇಲೆ ಏನ್ ದಾಳಿ ಆಗಿದೆ ಈ ಯುದ್ಧದಿಂದ, ಅದನ್ನ ಹೊರ ಬರೋದಿಕ್ಕೆ ಮಿನಿಮಮ್ 3 to 5 years ಬೇಕು ಅಂತ ಸೌದಿ ಅರೇಬಿಯಾ ಮತ್ತೆ ನೀವಿಲ್ಲಿ ಕುವೈತ್ ಈ ಕಡೆ ಎಲ್ಲ ಡಿಸ್ಟ್ರಕ್ಷನ್ ಏನಾಗಿದೆ ಎಲ್ಲ ಅವರೇ ಹೇಳ್ತಾ ಇದ್ದಾರೆ. ಜೊತೆಗೆ ಹತ್ತತ್ರ 17% ಔಟ್ಪುಟ್ ಡೆಸ್ಟ್ರಾಯ್ ಆಗೋಗಿದೆ, ಸಪ್ಲೈ ಔಟ್ಪುಟ್ ಅಂತ ಹೇಳ್ತಿದ್ದಾರೆ. ಸೊ ನಾನ್ ಮಾತನಾಡ್ತಿರೋದು ಬರೀ ದೊಡ್ಡ ಸ್ಕೇಲ್ ಅಲ್ಲಿ ಎಲ್ಲೆಲ್ಲಿ ಡೆಸ್ಟ್ರಾಯ್ ಆಗಿದೆ ಅದನ್ನ ಮಾತ್ರ. ನೀವು ಬೇರೆ ಚಿಕ್ಕ ಪುಟ್ಟ ಎಲ್ಲ ಆಡ್ ಮಾಡ್ತು ಅಂದ್ರೆ 25-30% ಸಪ್ಲೈ ಅಥವಾ ಔಟ್ಪುಟ್ ಡೆಸ್ಟ್ರಕ್ಷನ್ ಆಗಿದೆ. ಟೈಮ್ ಪೀರಿಯಡ್ ನೋಡೋದಾದ್ರೆ ಇದು ವಾಪಸ್ ತಿರ್ಗಾ ಯುದ್ಧದ ಮುಂಚೆ ಏನ್ ಸ್ಥಿತಿ ಇತ್ತು ಆ ಸ್ಥಿತಿಗೆ ಪ್ರೊಡಕ್ಷನ್ ಬರಬೇಕು ಅಂದ್ರೆ ಖಂಡಿತವಾಗ್ಲೂ ಅದಕ್ಕೆ 3-5 ವರ್ಷ ಟೈಮ್ ಬೇಕು ಅಂತ ನಾನ್ ಹೇಳ್ತಾ ಇಲ್ಲ. ಸೌದಿ ಅರೇಬಿಯಾ, ಕುವೈತ್ ಇಲ್ಲೆಲ್ಲ ಗಲ್ಫ್ ರಾಷ್ಟ್ರಗಳಲ್ಲಿ ಆಗಿರುವಂತ ಡೆಸ್ಟ್ರಕ್ಷನ್ ಏನಿದೆ ಅವರೇ ಹೇಳ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಈ ಯುದ್ಧ ಸೀಸ್ ಫೈರ್ ನೆನ್ನೆ ಬಂತು, ಮುಂದಿನ ದಿನಗಳಲ್ಲಿ ಇವಾಗ ಅವ್ರು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ, ತಿರ್ಗಾ ಇನ್ನ ತೀವ್ರತೆಯಾಗಿ ಮುಂದುವರಿಸ್ತಾರ ಯುದ್ಧ ಅಥವಾ ಖಂಡಿತವಾಗ್ಲೂ ಇಲ್ಲಿ ನಿಲ್ಲುತ್ತಾ? ಸೊ ನನಗೆ ಒಂದೇನ್ ಅರ್ಥ ಆಗ್ಲಿಲ್ಲ ಅಂದ್ರೆ, ಈ ಇರಾನ್ ಮತ್ತೆ ಅಮೆರಿಕ ನಡುವೆ ಒಪ್ಪಂದಕ್ಕೋಸ್ಕರ ಮಧ್ಯಸ್ಥಿಕೆ ಪಾಕಿಸ್ತಾನ್ ವಹಿಸ್ತಾ ಇದೆ ಅಂದ್ರಲ್ಲ, ಇದೇಗೆ ಅಂದ್ರೆ ಇರ್ತಾರೆ. ಅಲ್ಲ, ಯಾರ ಮಾತು ಕೇಳದೆ ಇದ್ದಂತ ಟ್ರಂಪ್, ಹುಚ್ಚು ದೊರೆ ಅಂತ ಕರ್ಸ್ಕೊಳ್ತಾ ಇದ್ದಂತ ಟ್ರಂಪ್ ಈ ಪಾಕಿಸ್ತಾನ ಮಾತು ಕೇಳ್ಬಿಟ್ರ ಅನ್ನೋ ರೀತಿಯಲ್ಲೇ ಚರ್ಚೆ ಆಗ್ತಿರೋದು ಇವಾಗ. ಇಲ್ಲ, ಅದು ಪಾಕಿಸ್ತಾನ್ ಮಾತು ಟ್ರಂಪ್ ಖಂಡಿತ ಕೇಳಲ್ಲ. ಅವ್ರು ಯಾರ ಮಾತು ಟ್ರಂಪ್ ಮಾತೇ ಕೇಳಲ್ಲ, ಇನ್ ಪಾಕಿಸ್ತಾನ್ ಮಾತೆಲ್ಲಿ ಕೇಳ್ತಾರೆ. ಸೊ ಟ್ರಂಪ್ ಏನಾಗಿದೆ, ಪಾಕಿಸ್ತಾನ ಇರಾನ್ ಅನ್ನ ಮನವೊಲಿಸ್ತಾ ಇದೆ, ನೀವು ಯುದ್ಧ ಜಾಸ್ತಿ ಸುಮ್ಮನೆ ಮುಂದುವರ್ಸ್ಕೋಬೇಡಿ. ಪಾಕಿಸ್ತಾನ್ ಇರಾನ್ಗೊಂದು ಕಿವಿ ಮಾತು ಹೇಳ್ಬಿಟ್ಟು ಆ ಹುಚ್ಚನ್ ಜೊತೆ ನೀವು ಕೂಡ ಹುಚ್ಚಾಟ ಮಾಡೋದು ಬೇಡ, ಖಂಡಿತವಾಗ್ಲೂ ಕಡಿಮೆ ಮಾಡ್ಕೊಳ್ಳಿ ಅನ್ನೋದನ್ನ ಇರಾನ್ಗೆ ಒಂದು ಕಿವಿ ಮಾತನ್ನ ಪಾಕಿಸ್ತಾನ ಹೇಳಿರ್ಬೇಕೆ ಹೊರತು. ಬಟ್ ನನಗ್ ನಗು ಬರೋದೇನು ಅಂದ್ರೆ,
ಇಬ್ರು ಕಳ್ಳರನ್ನ ಯಾರು ಕರೆಕ್ಟ್ ಅಂತ ಕಂಡಿಡಿಯೋದಕ್ಕೆ ಮತ್ತೊಬ್ಬ ಕಳ್ಳ ಮಧ್ಯವಸ್ಥಿಕೆಯನ್ನ ವಹಿಸ್ಕೊಂಡ್ರೆ ಹೇಗಿರುತ್ತೋ ಆ ತರ ಇದೆ ಇದು. ಸೊ ನನ್ನ ಪ್ರಕಾರ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಈ ಯುದ್ಧದಿಂದ ಯಾರಿಗೂ ಬೆನಿಫಿಟ್ ಆಗ್ಲಿಲ್ಲ. ಬ್ರೇವರಿ ಅಂದ್ರೆ ಫಿಸಿಕಲ್ ಆಗಿ ನೀವ್ ಎಷ್ಟು ಜೋರಾಗಿದ್ದೀರಾ ಅನ್ನೋದಲ್ಲ, ಬ್ರೇವರಿ ಅಂದ್ರೆ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇದ್ದೀರಾ ಅನ್ನೋದು ಮುಖ್ಯ. ಸೊ ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ, ಅದ ದೇವ್ರ ದಯಾನೋ, ಯಾರು ಒಳ್ಳೆ ಬುದ್ಧಿ ಹೇಳಿದ್ರೋ, ಪಾಕಿಸ್ತಾನ ಹೇಳಿದ್ರೋ, ಇರಾನ್ ಒಪ್ಕೊಂಡ್ರೋ, ಟ್ರಂಪ್ ಒಪ್ಕೊಂಡ್ರೋ ನನಗೆ ಗೊತ್ತಿಲ್ಲ. ಈ ಯುದ್ಧ ಖಂಡಿತವಾಗ್ಲೂ ಮುಂದುವರಿಯೋದು ಬೇಡ. ಇದರಿಂದ ಜನಸಾಮಾನ್ಯರಿಗೆ ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಆಯ್ತು, ಶೇರ್ ಮಾರ್ಕೆಟ್ ಮೇಲೋಯ್ತು, ಚಿನ್ನ ಮೇಲೋಯ್ತು, ಬೆಳ್ಳಿ ಮೇಲೋಯ್ತು, ಎಲ್ಲ ಬಿಟ್ಬಿಡಿ. ಕಚ್ಚಾ ತೈಲದ ಬೆಲೆಗಳಾಗಿರ್ಬೋದು, ಗ್ಯಾಸ್ ಬೆಲೆಗಳಾಗಿರ್ಬೋದು, ದಿನನಿತ್ಯ ಬಳಸುವಂತ ವಸ್ತುಗಳು ಯಾವಾಗ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗುತ್ತೋ, ಯಾವಾಗ ಹಣದುಬ್ಬರ ಜಾಸ್ತಿ ಆಗುತ್ತೋ, ಎಲ್ಲಾ ದಿನನಿತ್ಯ ಬಳಸುವ ವಸ್ತುಗಳು ಜಾಸ್ತಿ ಆದಾಗ ಒಂದ್ ಕಡೆ ಕೆಲಸಗಳು ಸಿಗ್ತಾ ಇಲ್ಲ ಜನಕ್ಕೆ, ಮತ್ತೊಂದ್ ಕಡೆ ಆದಾಯ ಕಡಿಮೆ ಆಗ್ತಾ ಇದೆ ಅಥವಾ ಸ್ಥಗಿತಗೊಂಡಿದೆ. ಈಗ ನೀವೇನಾನ ಖರ್ಚುಗಳನ್ನ ಜಾಸ್ತಿ ಮಾಡಿ ಬೆಲೆಗಳನ್ನ ಜಾಸ್ತಿ ಮಾಡ್ತು ಅಂದ್ರೆ ಇದರಿಂದ ಖಂಡಿತವಾಗ್ಲೂ ಸಾಮಾನ್ಯ ಜನರಿಗೆ ತುಂಬಾ ಹೊರೆ ಆಗತ್ತೆ. ಹಾಗಾಗಿ ಯುದ್ಧ ಬೇಗ, ಇನ್ನ ಈ ಸೀಸ್ ಫೈರ್ 15 ದಿವಸ ಆದ್ರೂ ಕೂಡ ಬೇಗ ಖಂಡಿತವಾಗ್ಲೂ ಎಂಡ್ ಆಗ್ಲಿ. ಆಮೇಲೆ ಇಸ್ರೇಲ್ ಹೇಳ್ತಾ ಇದೆ, ನಾವು ಲೆಬನನ್ ಮೇಲೆ ಏನ್ ಮುಂದುವರಿಸಿದೀವಿ ಅದನ್ನ ಖಂಡಿತ ಮುಂದುವರಿಸ್ತೀವಿ, ಅದಕ್ಕೂ ಈ ಸೀಸ್ ಫೈರ್ಗುನು ಯಾವುದೇ ಸಂಬಂಧ ಇಲ್ಲ ಅಂತ. ನಾನ್ ಹೇಳ್ತಿರೋದು, ಇರಾನ್ ಮೇಲೂ ದಾಳಿ ಬೇಡ, ಲೆಬನನ್ ಮೇಲೂ ದಾಳಿ ಬೇಡ, ಯಾರ ಮೇಲೂ ದಾಳಿ ಬೇಡ. ಬ್ರೇವರಿಯನ್ನ ಫಿಸಿಕಲ್ ಬ್ರೇವರಿಯಿಂದ ತೋರಿಸ್ಬೇಡಿ, ಮೆಂಟಲ್ ಬ್ರೇವರಿಯಿಂದ ತೋರಿಸಿ ಅಂತ ಖಂಡಿತ ಕಿವಿ ಮಾತನ್ನ ಬರೀ ಇಲ್ಲಿ ಯುದ್ಧ ಮಾಡ್ತಿರೋರ್ಗಲ್ಲ, ಜನಸಾಮಾನ್ಯರಿಗೂ ನಾನೇನ್ ಹೇಳ್ತೀನಿ, ಶಾಕ್ ಆಗ್ಬೇಡಿ, ಪ್ಯಾನಿಕ್ ಆಗ್ಬೇಡಿ. ಆಮೇಲೆ ನೀವು ಖಂಡಿತವಾಗ್ಲೂ ಇಂತಹ ಸಮಯದಲ್ಲಿ ನೀವು ಹೇಗೆ ಬಿಹೇವ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಬ್ರೇವರಿ ನನ್ನ ಪ್ರಕಾರ ಮೆಂಟಲ್ ಸ್ಥಿರತೆ ನಿಮ್ಮ ಹತ್ರ ಎಷ್ಟಿದೆ, ಮೆಂಟಲ್ ಸ್ಟ್ರೆಂತ್ ಎಷ್ಟಿದೆ ಅನ್ನೋದು ಮುಖ್ಯ, ನಾಟ್ ಫಿಸಿಕಲ್ ಸ್ಟ್ರೆಂತ್ ಅಂತ ಹೇಳ್ತೀನಿ. ಓಕೆ, ಡಿಸ್ಕಷನ್ ಇಲ್ಲೇ ಮುಗಿಸ್ತಾ ಇದ್ದೀನಿ. 3 ಜನಕ್ಕೂ ಕೂಡ ಧನ್ಯವಾದ ಇಷ್ಟು ತನಕ ಜಾಯ್ನ್ ಆಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಈಗ ಕದನ ವಿರಾಮ ಏನೋ ಘೋಷಣೆ ಆಗಿದೆ. ಗ್ಲೋಬಲ್ ಎನರ್ಜಿ ಕ್ರೈಸಿಸ್ ಅನ್ನುವಂಥದ್ದು ಈಗಲಾದ್ರೂ ನಿಲ್ಲುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ.